ಯಾವುದು ಕಾಣುವುದಿಲ್ಲ ಅದು ಇಲ್ಲ ಅಂತೇನೂ ಇಲ್ಲ. ನಾವು ಕಾಣದ ಸಂಗತಿಗಳು ತುಂಬ ಇದೆ. ಕಾಣದ ಸಂಗತಿಗಳು ಇವೆ, ಕಾಣುವ ಸಂಗತಿಗಳು ಇವೆ. ಕಾಣುವುದೂ ಸತ್ಯ, ಕಾಣದ್ದು ಕಾಣದೇ ಇರುವುದೂ ಸತ್ಯ. ಆದ್ದರಿಂದ ಮತ್ತೆ ಎಲ್ಲದರ ಹಿಂದೆ ಇರತಕ್ಕಂಥ ಭಗವಂತ ಅವನು ಕಾಣಿಸಿಕೊಳ್ಳುವವನು ಹೌದು, ಕಾಣದವನು ಹೌದು. ಅವರಿಗೆ ಎಲ್ಲರಿಗೂ ಕಾಣಿಸಿಕೊಳ್ಳಲ್ಲ. ಕಾಣಿಸಿಕೊಳ್ಬೇಕು ಅನಿಸಿದಾಗ ಯಾರಿಗೆ ಬೇಕಾದ್ರೂ ಕಾಣಿಸಿಕೊಳ್ತಾನೆ. ಅದರಿಂದ ಅವನು ಹಿ ಇಸ್ ಬೋತ್. ಅವನು ದೃಶ್ಯ ಮತ್ತು ಅದೃಶ್ಯ. ಯಾಕೆಂದ್ರೆ ದೃಶ್ಯ ಪ್ರಪಂಚದೊಳಗೆ ತುಂಬಿರುವವನು ಅವನು. ಅದೃಶ್ಯನಾಗಿ ಅದೃಶ್ಯ ಪ್ರಪಂಚದಲ್ಲಿ ತುಂಬಿದ, ಅದು ಅದೃಶ್ಯವಾಯಿತು. ದೃಶ್ಯವಾಗಿ ದೃಶ್ಯ ಪ್ರಪಂಚದಲ್ಲಿ ಅದನ್ನು ಕಾಣುವ ರೂಪ ಕೊಟ್ಟ. ಹಾಗಾಗಿ ಅವನು ದೃಶ್ಯನೂ ಆಗ್ತಾನೆ, ಅದೃಶ್ಯನೂ ಆಗ್ತಾನೆ. ಅದೇನಾಯಿತು, ಎಲ್ಲವೂ ಇದೆ, ಆದರೆ ಯಾವುದೂ ಕೂಡ ಸ್ವತಂತ್ರವಾಗಿ ಇಲ್ಲ. ನತದಸ್ತಿ ವಿನಾ ಯತ್ಸ್ಯಾನ್ಮಯ. ಅಂದರೆ ರಿಯಾಲಿಟಿ ಈಸ್ ಆಫ್ ಟೂ ಕೈಂಡ್ಸ್. ಒಂದು ಇಂಡಿಪೆಂಡೆಂಟ್ ರಿಯಾಲಿಟಿ, ಅನದರ್ ಒನ್ ಈಸ್ ಡಿಪೆಂಡೆಂಟ್ ರಿಯಾಲಿಟಿ. ಅನ್ರಿಯಲ್ ಅಂತ ಹೇಳಬೇಡಿ, ಡಿಪೆಂಡೆಂಟ್ ರಿಯಲ್ ಅಂತ ಹೇಳ್ರಿ. ವರ್ಲ್ಡ್ ಈಸ್ ನಾಟ್ ಅನ್ರಿಯಲ್, ಬಟ್ ಇಟ್ ಈಸ್ ಡಿಪೆಂಡೆಂಟ್ ರಿಯಲ್. ಅದು ರಿಯಲ್ ಬಟ್ ಡಿಪೆಂಡೆಂಟ್. ಅದು ಡಿಪೆಂಡೆಂಟ್ ರಿಯಾಲಿಟಿ ಎನ್ನುವುದು ಅನರ್ಥ. ಯಾಕೆಂದರೆ ನನ್ನನ್ನು ಬಿಟ್ಟು ಅದು ಸ್ವತಂತ್ರವಾಗಿ ಇರಲಾರದು. ಎಲ್ಲದರ ಒಳಗೆ ನಾನು ಒಳಗು ಹೊರಗು ತುಂಬಿದ್ದರಿಂದ ಅದು ಇದೆ. ಅದು ನನ್ನನ್ನು ಬಿಟ್ಟು, ಈಗ ಒಂದು ಬಸ್ನಿಂದ ಇಳಿದು ನಾವೊಂದು ರೂಮ್ ತಗೊಳ್ಳಿಕ್ಕೆ ಅಂತ ಒಂದು ಧರ್ಮಶಾಲೆಗೋ ಎಲ್ಲಿಗೋ ಹೋಗ್ತೇವೆ ಅಂತ ಇಟ್ಕೊಳ್ಳಿ, ಒಂದು ರೆಸ್ಟೋರೆಂಟ್ಗೋ ಛತ್ರಕ್ಕೋ ಒಂದು ದೇವ ಯಾತ್ರೆ ಹೋಗಿರ್ತೇವೆ ಒಂದು ಕ್ಷೇತ್ರಕ್ಕೆ, ಅಲ್ಲೇ ಒಂದು ರೂಮ್ ಬೇಕು ಅಂತ ಹೋಗ್ತೇವೆ. ಅವ್ರನ್ನ ಆ ಬಸ್ನಿಂದವ್ರು ಇನ್ನೊಂದು ಪಾರ್ಟಿಯವ್ರು ನಮ್ಮ ಒಟ್ಟಿಗೆ ಬಂದಿರ್ತಾರೆ. ಅವರೊಂದು 4 ಜನ, ನಾವೊಂದು 4 ಜನ ಇರ್ತೇವೆ. ಇವನು ಪಾಪ ಯಾರು ಅಂತ ಗೊತ್ತಿಲ್ಲಲ್ಲ, 8 ಜನರದ್ದು ಒಂದೇ ಪಾರ್ಟಿಯಿಂದ. 8 ಜನರಿಗೆ ನಿಮಗೆ ಒಟ್ಟಿಗೆ ರೂಮ್ ಬೇಕಾ ಅಂತ ಕೇಳ್ತಾನೆ ಅವ. ಅವರು ಬೇರೆ, ನಮಗೆ ಮಾತ್ರ. ಅವ್ರು ಬೇರೆ ಅಂತ ಕಣ್ಣಿಗೆ ಕಾಣೋದಿಲ್ಲ. ಅವನು ಬೇರೆ ನಿಂತಿದ್ದಾರೆ, ಏನು ಒಂದಾಗಿ ನಿಂತಿದ್ದಾರೆ ಒಬ್ಬರಿಗೊಬ್ಬರು ಅಂಟಿಕೊಂಡು. ಅವರು ಬೇರೆ, ನಾವು ಬೇರೆ. ಅವು ಬೇರೆ, ನಾವು ಬೇರೆ ಏನರ್ಥ? ಅವರು ಬೇರೆ ಅಂದರೆ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಅಸ್. ಓಹೋ, ಅವರು ರಿಯಲ್ಲು. ದ್ಯಾಟ್ ರಿಯಾಲಿಟಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಅಸ್. ನಮ್ಮ ಅಧೀನ ಅಲ್ಲ, ಅವರು ಬೇರೆ, ಅವರು ಸ್ವತಂತ್ರರು. ನಾವು ನಮ್ಮ 4 ಜನ ನಾವು ಸ್ವತಂತ್ರರು, ನಮಗೆ ಬೇರೆ ರೂಪ ಅವರು. ಹಾಗೆ ಅಲ್ಲಿ ಭಗವಂತನಲ್ಲಿ ಈ ಥರ ದೇವರು ಬೇರೆ ನಾವು ಬೇರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ದೇವರನ್ನು ಬಿಟ್ಟು ಅಸ್ತಿತ್ವ ಇಲ್ಲ. ಇಲ್ಲಿ ಆದರೆ ಅವರು ಬೇರೆ, ಅದು ಬೇರೆ ಪಾರ್ಟಿ, ನಮಗೆ ಸಂಬಂಧ ಇಲ್ಲ, ಅವ್ರಿಗೆ ಬೇರೆ ರೂಮ್ ಕೊಡಿ. ಆದ್ದರಿಂದ ಬೇರೆ ಅಲ್ಲ ಅಂದರೆ ಭಗವಂತನನ್ನು ಬಿಟ್ಟು ಬೇರೆಯಾದ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಅಂತ ಅರ್ಥ ಅಂತ ಒಂದು ಹೊಸ ವ್ಯಾಖ್ಯಾನ. ನತದಸ್ತಿ ವಿನಾ ಯತ್ಸ್ಯಾನ್ ಮಯಾಭೂತಂ ಚರಾಚರಂ. ಇಷ್ಟು ಹೇಳಿ ವಿಭೂತಿ ಹೇಳಿ ಮುಗಿಸ್ತಾನೆ ಕೃಷ್ಣ. ಅದು ಹೇಳ್ತಾನೆ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ನೀನು ಪರಂತಪ. ಯುದ್ಧದಲ್ಲಿ ಶತ್ರುಗಳನ್ನು ಓಡಿಸೋ ಅಷ್ಟೇ ಅಲ್ಲ, ಒಳಗಿನಿಂದ ಪರಮಾತ್ಮನನ್ನು ತಪನ ಚಿಂತನೆ ಮಾಡ್ತಕ್ಕಂಥ, ಪರಮಾತ್ಮನನ್ನು ಆಳವಾಗಿ ಚಿಂತನೆ ಮಾಡಿದ ಜೀವ ನೀನು. ನಿನಗೆ ಗೊತ್ತಾಗತ್ತೆ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ. ನನ್ನ ಈ ವಿಭೂತಿಗಳು, ಯಾಕಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ವಿಭೂತಿ ಇದೆ. ಪ್ರಪಂಚದಲ್ಲಿ ಎಷ್ಟು ವಸ್ತು ಇದೆ ಅದು ಎಲ್ಲದರ ಒಳಗೂ ನನ್ನ ವಿಭೂತಿ ಇದೆ. ಅದು ಹೇಳಿ ಮುಗಿಯುವಂಥದ್ದಲ್ಲ, ಅದಕ್ಕೆ ಕೊನೆ ಇಲ್ಲ. ನನ್ನ ದಿವ್ಯವಾದ ವಿಭೂತಿಗಳಿಗೆ, ದಿವ್ಯ ಅಂದರೆ ಲೋಕವಿಲಕ್ಷಣವಾಗಿರತಕ್ಕ ಆ ಅದ್ಭುತ ಶಕ್ತಿಯಿಂದ ತುಂಬಿರತಕ್ಕ ಈ ವಿಭೂತಿಗಳಿಗೆ ಅದಕ್ಕೆ ಕೊನೆ ಇಲ್ಲ, ಹೇಳಿ ಮುಗಿಯುವುದಿಲ್ಲ. ಆದರೆ ಏಷತು ಉದ್ದೇಶತಃ ಪ್ರೋಕ್ತಃ ವಿಭೂತೇ ವಿಸ್ತರೋಮಯ. ನಾನು ನಿನಗೆ ಅದರಲ್ಲಿ ಉದ್ದೇಶತಃ ಅಂದರೆ ಹೆಸರು ಸೂಚಿಸಿ ಹೇಳಬೇಕಾದ ಅತ್ಯಂತ ಮುಖ್ಯವಾದ, ನೀನು ನಿರಂತರ ಉಪಾಸನೆ ಮಾಡಬೇಕಾದ ವಿಶಿಷ್ಟವಾದ ಮುಖಗಳನ್ನು ಮಾತ್ರ ಹೇಳಿದ್ದೇನೆ. ಇಂಥ ಅನಂತವಾದಂಥ ವಿಭೂತಿಯ ಚಿಂತನೆ ನೀವು ಬೇಕಾದಷ್ಟು ಮಾಡಿಕೊಳ್ಬೋದು, ಆದರೆ ಅದನ್ನು ಹೇಳಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ. ಅದನ್ನು ನಾನು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಹೇಳಲ್ಲ. ಉದ್ದೇಶತಃ ಅಂದರೆ ಮುಖ್ಯವಾಗಿ ಹೇಳಬೇಕಾದ್ದನ್ನು ನಾಮನಿರ್ದೇಶ ಮಾಡಿ, ಮುಖ್ಯ ಯಾಕೆ ಹೇಳಬೇಕು? ಅದು ನಿತ್ಯ ಅನುಸಂಧಾನದಲ್ಲಿ ಇರಬೇಕಾದ, ನಿನ್ನ ಉಪಾಸನೆಗೆ ಮುಖ್ಯವಾದ್ದನ್ನು ಮಾತ್ರ ಹೆಸರಿಸಿ ಹೇಳಿದ್ದೇನೆ. ವಿಭೂತೇ ವಿಸ್ತರ ಅಂದರೆ ಅಲ್ಲಿ ಒಂದು ಶಬ್ದ ಬಡಿದೆ, ನನ್ನ ವಿಭೂತಿಯ ವಿಸ್ತರ ಅಂದರೆ ಶಾಬ್ದಿಕವಾದಂಥ ವಿವರ. ವಿಸ್ತರ ಮತ್ತು ವಿಸ್ತಾರ ಅನ್ನೋದಕ್ಕೆ ಅರ್ಥ ವ್ಯತ್ಯಾಸ ಇದೆ ಸಂಸ್ಕೃತದಲ್ಲಿ. ವಿಸ್ತರ ಅಂದರೆ ಅರ್ಥ ಹೆಚ್ಚಿ ಇಲ್ಲದೆ ಶಬ್ದಗಳು ಜಾಸ್ತಿ ಇರೋದು, ಸುಮ್ಮನೆ ಮಾತಾಡ್ತಾ ಇರೋದು. ಒಟ್ಟಿಗೆ ಏನು ಹೇಳಿದ್ರು ಅಂತಿಲ್ಲ, 1 ತಾಸು ಮಾತಾಡಿದ್ರು ಏನು ಎಂಥದ್ದು ಇಲ್ಲ, 5 ನಿಮಿಷ ಹೇಳ್ಬೋದಿತ್ತು, 1 ಗಂಟೆ ಹೇಳಿದ್ರು ಅಂತ. ಅದು ವಿಸ್ತಾರ. ವಿಷಯ ಇಲ್ಲದೆ ಮಾತು ಬೆಳೆಸುವುದು, ಶಬ್ದದ ವಿಸ್ತಾರ, ಅದು ವಿಸ್ತಾರ. ಕಮ್ಮಿ ಮಾತಿನಲ್ಲಿ ತುಂಬ ಅರ್ಥ ತುಂಬುವುದು ಅರ್ಥದ ವಿಸ್ತಾರ. ಅದು ಅರ್ಥದ ವಿಸ್ತಾರ ಅಲ್ಲ. ಇದು ಹೀಗೆ ಒಂದು ಅರ್ಥ ವಿಶೇಷದಲ್ಲಿ ಈ ಶಬ್ದವನ್ನು ಬಳಸ್ತಾರೆ, ವಿಸ್ತಾರ ಮತ್ತು ವಿಸ್ತಾರ. ವಿಸ್ತಾರ ಅಂದರೆ ಅರ್ಥ, ತುಂಬ ಅರ್ಥ ಗರ್ಭಿತ ಅಂತ ಅರ್ಥ. ವಿಸ್ತಾರ ಅಂದರೆ
ಅರ್ಥ ಇದು ಉಂಟೋ ಇಲ್ಲೋ ಬೇರೆ, ಶಬ್ದ ತುಂಬ ಉಂಟು. ಆ ಥರ ವಿಸ್ತಾರ ಅಂದರೆ ಶಬ್ದದ ಹರವು, ವಿಸ್ತಾರ ಅಂದರೆ ಅರ್ಥದ ಹರವು. ಇಂಥ ತುಂಬ ಶಬ್ದಗಳಿದೆ ಸಂಸ್ಕೃತದಲ್ಲಿ. ಸಮಾಜ, ಸಮಜ ಅಂತ. ಸಮಾಜ, ಸಮಜ. ಸಮಜ ಅಂತ ಶಬ್ದನ ಯಾರು ಬಳಸುವುದಿಲ್ಲ, ಆದರೆ ಸಂಸ್ಕೃತದಲ್ಲಿದೆ. ಸಮಾಜ ಅಂದರೆ ಮನುಷ್ಯರ ಗುಂಪು, ಸಮಜ ಅಂದರೆ ಪ್ರಾಣಿಗಳ ಗುಂಪು. ಹಾಗೆ ಒಂದು ಅಕ್ಷರ ದೀರ್ಘ ಹ್ರಸ್ವ ಆದಾಗ ಅದು ಬೇರೆ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತೆ. ಅದನ್ನೇ ಕೃಷ್ಣ ಹೇಳಿದ. ವಿಸ್ತರ ವಿಭೂತೇ ವಿಸ್ತರ ಉದ್ದೇಶ. ಅದರಿಂದ ನಾನು ಶಬ್ದದ ವಿಸ್ತಾರ ಮಾಡಲಿಲ್ಲ, ಆದರೆ ಅರ್ಥದ ವಿಸ್ತಾರ ಇದೆ ಅಂತಾಯ್ತು. ಇದನ್ನೇ ನೀನು ಯೋಚನೆ ಮಾಡಿದರೆ ಎಲ್ಲ ವಿಭೂತಿಗಳನ್ನು ಅಂತರ್ಭಾವ ಮಾಡುವಷ್ಟು ಅರ್ಥ ತುಂಬಿದ್ದೇನೆ, ಆದರೆ ಶಬ್ದ ಬಳಸಲಿಲ್ಲ ಹೆಚ್ಚು. ಯಾಕೆಂದರೆ ಕಮ್ಮಿ ಶಬ್ದಗಳಿಂದ ಹೆಚ್ಚು ಭಗವನ್ ಮಹಿಮೆಯನ್ನು ನಿನಗೆ ಹೇಳಿದ್ದೇನೆ. ಹಾಗಾದರೆ ಒಟ್ಟು ಏನು ಹೇಳಿದಾಗಾಯಿತು? ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಇಷ್ಟು ವಿಷಯ ಒಟ್ಟಿಗೆ ನೀನು ಏನು ತಿಳ್ಕೋಬೇಕು ಅಂದರೆ, ಯದ್ಯತ್ ವಿಭೂತಿಮತ್ ಸತ್ವಂ. ಜಗತ್ತಿನಲ್ಲಿ ಸತ್ವ ಅಂದರೆ ವಸ್ತು ಅಂತ ಅರ್ಥ, ಸತ್ವ ಅಂದರೆ ಜೀವ ಅಂತ ಅರ್ಥ. ಇಲ್ಲಿ ಚೇತನ ಜಡ ಎರಡರ್ಥ. ಹಾಗೆ ಹಿಂದೆ ನಾವು ಮಾಡಿದೆವು ಭೂತಶಬ್ದ. ಹಾಗೆ ಸತ್ವ ಅಂದರೆ ಯಾವುದೇ ಪದಾರ್ಥವನ್ನು ಸತ್ವ ಅಂತ ಹೇಳ್ತಾರೆ, ಅಥವಾ ಜೀವ. ಈ ಜಗತ್ತಿನಲ್ಲಿ ಇಲ್ಲಿ ವಿಶೇಷವಾಗಿ ಚೇತನ, ಒಂದು ಚೇತನ ಇದೆ. ಆ ಚೇತನ ಏನು ಅಂದರೆ ವಿಭೂತಿ. ಮತ್ತು ಒಂದು ವ್ಯಕ್ತಿ, ಅವನಲ್ಲಿ ಆ ಉಳಿದವರಲ್ಲಿ ಇಲ್ಲದ ಒಂದು ವಿಶಿಷ್ಟವಾದ ಭೂತಿ, ಎತ್ತರ, ಉನ್ನತಿ, ವೈಶಿಷ್ಟ್ಯ ಅಂತ ಇಟ್ಕೊಳ್ಳಿ ಇದೆ. ಒಬ್ಬ ವ್ಯಕ್ತಿಯಲ್ಲಿ ಉಳಿದವರಲ್ಲಿ ಕಾಣದ ಒಂದು ವೈಶಿಷ್ಟ್ಯವನ್ನು ನೀನು ಕಾಣ್ತೀಯ, ಕೃಷ್ಣ ಹೇಳ್ತಾನೆ. ಈಗ ಭೀಮಸೇನ, ಅರ್ಜುನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇದು ವಿಚಿತ್ರವಾದ ವಿಶಿಷ್ಟವಾದ ವ್ಯಕ್ತಿತ್ವಗಳು ಆ ಕಾಲದಲ್ಲಿ. ಅದು ನಮ್ಮ ಕಾಲದಲ್ಲಿಯೂ ನಾವು ನೋಡಬಹುದು. ಒಬ್ಬ ವ್ಯಕ್ತಿಯಲ್ಲಿ ವಿಶಿಷ್ಟವಾದಂಥ ವದಾನ್ಯತೆ, ಔದಾರ್ಯ, ಬೇಕಾದಷ್ಟು ಸಂಪತ್ತು, ಅದನ್ನು ಎರಡು ಕೈಯಿಂದಲೂ ಬೊಗಸೆ ದಾನ ಮಾಡತಕ್ಕಂಥ ಔದಾರ್ಯ. ಅಂಥ ವ್ಯಕ್ತಿಗಳನ್ನು ವಿಲಕ್ಷಣ. ಯಾಕೆಂದರೆ ಶ್ರೀಮಂತಿಕೆ ಬಹಳ ಜನ ಹತ್ರ ಇರಬಹುದು. ಆ ಶ್ರೀಮಂತಿಕೆಯನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡೋ ಬುದ್ಧಿ ಇರುತ್ತಾ ಅಂತೇವೆ, ನಾವೇ ಅಂತೇವೆ. ಅದು ದೊಡ್ಡ ಸಂಗತಿಯಪ್ಪ. ಶ್ರೀಮಂತರು ನನ್ನ ಹತ್ರ ಒಂದು ಮಾತು ಹೇಳಿದ್ದು, ಅದು ಅಂದರೆ ಅವರಿಗೆ ದುಡ್ಡು ಬರ್ತದೆ. ಈ ದುಡ್ಡನ್ನು ನೋಡಿ ಹೇಸಿ ಆಗಲಿ ಶುರುವಾಯಿತು. ಅಷ್ಟು ಶ್ರೀಮಂತಿಗೆ ಬಂತು. ದುಡ್ಡನ್ನು ನೋಡಿ ಅಸಹ್ಯ ಆಗೋದು. ಏನು ಮಾಡೋದು ಈ ದುಡ್ಡು ಯಾಕೆ ಬರುತ್ತೆ ಅಂತ. ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದ್ರು, ದುಡ್ಡು ಎಷ್ಟು ಬರ್ತಾ ಇದೆ ಅಂದರೆ ಆಚಾರ್ಯರೇ, ಬೇಡ ಅನಿಸಿದೆ ನನಗೆ, ಅಷ್ಟು ಬರ್ತಾ ಇದೆ. ಅವರು ಹೇಳಿದ ಶಬ್ದ ಇದು. ಅದಕ್ಕೋಸ್ಕರ ಆದರೆ ಏನು ಮಾಡಲಿ, ಬೇಡ ಅಂತ ಎಡಕೈಯಲ್ಲಿ ಆಚೆಗೆ ತಳ್ಳಿದರೆ ಅದರ ಎರಡು ಪಟ್ಟು ಈಚೆ ಬಂದು ಬೀಳುತ್ತೆ. ನಾ ಏನು ಮಾಡೋದು? ಅಂದರೆ ಕೆಲವರು ಎರಡು ಪಟ್ಟಲ್ಲ, ಏನಾದರೂ ಪೈಸೆ ಸಿಕ್ಕಿದ್ರೆ ಸಾಕು ಅಂತ ಬೆಳಗಿನ ಸಂಜೆ ತನಕ ಬೀದಿ ಅಲೆದ್ರೆ ಪೈಸೆ ಹುಟ್ಟೋಲ್ಲ. ಕೆಲವರು ಬೇಡ ಅಂತ ತಳ್ಳಿದರೆ ಅದ್ರ ಎರಡು ಪಟ್ಟು ಇಲ್ಲಿ ಬಂದು ಬೀಳೋದು. ಇದೆಲ್ಲ ಏನಿದೆ ಹೇಳಿದೆ, ಇದು ವಿತ್ ಆಲ್ ಕ್ವಾಲಿಫಿಕೇಶನ್ಸ್. ನಿನಗೆಲ್ಲ ಅರ್ಹತೆ ಇರುತ್ತೆ, ದಕ್ಷತೆ ಇರುತ್ತೆ, ದುಡೀತಿ, ಪರಿಶ್ರಮ ಪಡ್ತಿ, ಆದರೂ ರೆಕಗ್ನಿಷನ್ ಇಲ್ಲ, ಆರ್ಥಿಕವಾಗಿ ಬಡವನಾಗ್ತಿ, ಏನೂ ಇರೋದಿಲ್ಲ, ಕೂತಲ್ಲಿ ದುಡ್ಡು ಬಂದು ಬೀಳುತ್ತೆ. ಅದೆಲ್ಲ ವ್ಯವಸ್ಥೆ, ನಿನ್ನ ಪ್ರಯತ್ನದಿಂದ ಅಲ್ಲ. ಯದ್ಯದ್ ವಿಭೂತಿ, ಯಾರಲ್ಲಿ ಅಂಥ ಒಂದು ವಿಶಿಷ್ಟವಾದ ಶಕ್ತಿ ಇದೆ, ಅದು ಮಮ ತೇಜೋಂಶ ಸಂಭವಂ. ಅದು ಅಲ್ಲಿ ಒಳಗೆ ಕೂತು, ಶ್ರೀಮಂತನಲ್ಲಿ ಶ್ರೀಮಂತಿಕೆಯಾಗಿ ಕೂತು, ಜ್ಞಾನಿಯಲ್ಲಿ ಜ್ಞಾನಶಕ್ತಿಯಾಗಿ ಕೂತು, ಧನಿಕನಲ್ಲಿ ಅರ್ಥಶಕ್ತಿಯಾಗಿ ಕೂತು, ಅಧಿಕಾರಿಯಲ್ಲಿ ಅಧಿಕಾರ ಬಲವಾಗಿ, ಎಲ್ಲ ವಿಧದಿಂದಲೂ ನನ್ನ ತೇಜಸ್ಸನ್ನು ಅಲ್ಲಿ ಅದರದ್ದು ಒಂದು ಫ್ಲ್ಯಾಶ್ ಅಲ್ಲಿ ಮಾಡ್ತೇನೆ ನಾನು. ಆ ವ್ಯಕ್ತಿಯಲ್ಲಿ ಅದು ವ್ಯಕ್ತ ಆಗತ್ತೆ, ಜನ ಆ ವ್ಯಕ್ತಿಯನ್ನು ಗೌರವಿಸ್ತಾರೆ ಅಷ್ಟೇ. ಯದ್ಯತ್ ವಿಭೂತಿ ಮತ್, ವಿಭೂತಿ ಅಂದರೆ ಬೇರೆ ಎಲ್ಲಿಯೂ ಕಾಣದ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ, ಎಲ್ಲಿಯಾದರೂ ಒಂದು, ಯಾವುದೇ ಆಗಬಹುದು ಕ್ವಾಲಿಟಿ. ಅದು ಜ್ಞಾನದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇರ್ಬೋದು, ಸಂಪತ್ತಿನಲ್ಲಿ ಇರ್ಬೋದು, ಎನಿಥಿಂಗ್. ಯಾವುದೇ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಒಬ್ಬನಲ್ಲಿ ಕಂಡರೆ ಅದು ಯಾರ ಕೊಡುಗೆ? ಅದು ಮಮ ತೇಜೋಂಶ ಸಂಭವ. ಇವಾಗ ಅದೆಲ್ಲೋ ಪಿತ್ರಾರ್ಜಿತವಾಗಿ ಜೀನ್ಸ್ನಲ್ಲಿ ಹರಿದು ಬರುತ್ತೆ, ಏನು ಬರೋಲ್ಲ, ಜೀನ್ಸ್ನಲ್ಲಿ ಬರೋಲ್ಲ, ಏನೂ ಬರೋಲ್ಲ. ಬಾಲಮುರಳಿಯವರ ತಂದೆಗೆ ಹಾಡ್ಲಿಕ್ಕೆ ಬರ್ತಿತ್ತೇನು? 6 ವರ್ಷದಲ್ಲಿ ಕಚೇರಿ ಮಾಡಿದ್ರು. ಎಲ್ಲಿಂದ ಬಂತದ ಆ ಗಾನ? ಅವರ ಜನ್ಮಾಂತರದ ಸಂಸ್ಕಾರದಿಂದ ಭಗವಂತ ಅದನ್ನು ಹರಿಸಿಬಿಟ್ಟ.
ನಮ್ಮೂರಲ್ಲೊಂದು ಹುಡುಗ ಇದ್ದಾನೆ, ಅವನ ಅಪ್ಪ ನನ್ನ ಹತ್ರ ಕರ್ಕೊಂಡು ಬಂದರು ಆ ಹುಡುಗನನ್ನು. ವಿಷಯ ಏನು ಅಂದರೆ, ಅವನು ಯಾವ ಪುರಾಣದ ಯಾವ ಕಥೆ ಕೇಳಿದ್ರು ಹೇಳ್ತಾನೆ. ಅವನ ಅಪ್ಪನಿಗೆ ಪುರಾಣ ಅಂದರೆ ಏನು ಅಂತ ಗೊತ್ತಿಲ್ಲ, ಅವ್ರು ಬ್ಯಾಂಕಿನ ಆಫೀಸರು. ಅವ್ರು ಹೇಳ್ತಾನೆ, ನನಗೆ ವಿಷಯವೇ ಗೊತ್ತಿಲ್ಲ, ಎಲ್ಲ ನನಗೆ ಗೊತ್ತಿರೋದೇ ಇದ್ದದ್ದೆಲ್ಲ ಹೇಳ್ತಾರೆ. ಅವ್ನು ನಿಮ್ಗೆ ಗೊತ್ತಿರೋದು ಬ್ಯಾಂಕಿನಲ್ಲಿ ಕುಡಿಸು ಕಳಿ, ಬೇರೆ ಏನು ಗೊತ್ತಿದೆ, ಏನೂ ಗೊತ್ತಿಲ್ಲ ಅಷ್ಟೇ. ಅವನು ಯಾವ ಪುರಾಣದ ಕಥೆ ಬೇಕಾದ್ರೆ ಕೇಳ್ರಿ, ಬೇಕಾದ್ರೆ ಕೇಳಿ ಅಂತ ಹೇಳಿದ್ರು ನನ್ನ ಹತ್ರ. ನಾನು ಕೇಳಿದೆ ಆ ಹುಡುಗನ ಹತ್ರ, ಏನು ಕೇಳಿದ್ರು ಕರೆಕ್ಟ್ ಹೇಳ್ತಾನೆ. ಎಲ್ಲಿಂದ ಬಂತು? ಇನ್ನೂ 10-12 ವರ್ಷದ ಹುಡುಗ ಪುರಾಣದ ಕಥೆಗಳನ್ನೆಲ್ಲ ಹೇಳ್ತಾನೆ ಕ್ಲೀನಾಗಿ, ಪುಸ್ತಕ ನೋಡಿ ಅಲ್ಲ. ಅದು ಹಿಂದಿನ ಜನ್ಮದಲ್ಲಿ ತುಂಬ ಪುರಾಣ ಮನನ ಮಾಡಿರಬೇಕು, ಕೊಟ್ಟ ಭಗವಂತ. ಅದೇ ಯಾವುದು ಏನು ಸಾಮಾನ್ಯದಲ್ಲಿ ನೀನು ಕಾಣದ ಒಂದು ಎಕ್ಸ್ಕ್ಲೂಸಿವ್ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಅಂತ ಏನಿದೆ, ಅದು ಶ್ರೀಮತ್. ಅದು ಶ್ರೀ ಅಂದರೆ ಸಂಪತ್ತು ಆಗಬಹುದು, ಜ್ಞಾನವೂ ಆಗಬಹುದು. ಆ ಶ್ರೀಮಂತಿಕೆ ಅಂದರೆ ಸಂಪತ್ತು, ಅರ್ಥದ ಶ್ರೀಮಂತಿಕೆಯೂ ಹೌದು, ಆಮೇಲೆ ಜ್ಞಾನದ ಶ್ರೀಮಂತಿಕೆಯೂ ಹೌದು. ಅದನ್ನು ಸೇರಿದೆ ವೇದಜ್ಞಾನ, ವೈದಿಕ ಜ್ಞಾನ. ಸಾಹಿ ಶ್ರೀ ಅಮೃತ ಸತಾಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದಗಳನ್ನು ಅಧ್ಯಯನ ಮಾಡುವುದು ಅದು ಸಾವಿಲ್ಲದ ಸಂಪತ್ತು. ಸಾಹಿ ಶ್ರೀ ಅಮೃತ, ಇವೆಲ್ಲ ಕಳೆದು ಹೋಗುವಂಥವು, ಕಿಸೆ ತೂತು ಬಿದ್ದಾಗ ಜಾರಿ ಹೋಗುವ ಸಂಪತ್ತುಗಳು. ಅದು ಹಾಗಲ್ಲ, ಅದು ಅಮರವಾದ ಸಂಪತ್ತು. ಅಂಥ ಶ್ರೀಮತ್ ಯಾವುದೇ ಊರ್ಜಿತಂ ಏವವಾ, ಅಂತೂ ಈ ಉಳಿದ ಕಡೆಗಳಿಗಿಂತ ಊರ್ಜಿತವಾಗಿರೋದು, ಅಧಿಕವಾಗಿ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಅವನಲ್ಲಿ ಇರತಕ್ಕಂಥದ್ದು ಏನೇನಿದೆ ಅದು ಮನುಷ್ಯನದ್ದೆಲ್ಲ. ನಾ ಹೇಳಿದ್ದೇನೆ, ಜೇಡ ಬಲೆ ಕಟ್ಟುವುದು, ಅದು ಅದ್ರ ಎಕ್ಸ್ಕ್ಲೂಸಿವ್. ಅದು ಭಗವಂತನ ಕರುಣೆ ಅಲ್ಲದಿದ್ರೆ ಅಷ್ಟು ಚಂದ ಬಲೆ ಕಟ್ಟಲಿಕ್ಕೆ ಬರುತ್ತಾ? ಜೇನು ತೆಗೆಯೋದು. ಹಾಗಾಗಿ ಅವನು ಹೇಳೋದು, ಏನು ಮನುಷ್ಯ ಅಂತಲ್ಲ, ಪ್ರಾಣಿ ಅಂತಲ್ಲ, ಗಿಡಮು ಅಂತಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲಿಯೂ ವೈಶಿಷ್ಟ್ಯ ಇದೆ. ಅದನ್ನು ಕಾಣು, ಆ ವೈಶಿಷ್ಟ್ಯ ನನ್ನದು, ಇದೇ ನನ್ನ ವಿಭೂತಿ ಉಪಾಸನೆ. ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಅದು ಎಲ್ಲವೂ ನನ್ನ ತೇಜಸ್ಸಿನ ಒಂದು ಫ್ಲ್ಯಾಶು, ಒಂದು ತುಣುಕು, ಒಂದು ಅಂಶ. ಅಂಶ ಅಂದರೆ ಎಷ್ಟು ನಗಣ್ಯವಾದ ಅಂಶ. ಅನಂತದಲ್ಲಿ ಎಷ್ಟು ಅಂಶ ಅಂತ ಹೇಳೋದು, ಅನಂತದಲ್ಲಿ ಅದು ಎಷ್ಟು ಲೆಕ್ಕ ಮಾಡಲಿಕ್ಕೆ ಬರುತ್ತಾ? ಅದು ಒಂದು ಭಗವಂತನಲ್ಲಿ 1,000 ಬಲಗಳು ಅಂತಿದ್ರೆ ಅದರಲ್ಲಿ ಒಂದು ಬಲ ಅಂತ ಹೇಳಿದ್ರೆ 1,001 ಅಂತ. ಅನಂತದಲ್ಲಿ 1,001 ಅಂದರೆ ಎಂಥ ಅರ್ಥ? ಅನಂತದಲ್ಲಿ 1,001 ಅಂದ್ರೆ ಒಂದೇ, 101 ಅಂದ್ರೆ ಒಂದೇ, 10 ಅರ್ಥ ಇಲ್ಲ. ಆದ್ದರಿಂದ ಅದು ಒಂದು ಅಂಶ. ಆದರೆ ಅಂಶ ಅಂದರೆ ಅಂಶ ಅಲ್ಲ ಅದು. ಯಾಕೆಂದರೆ ಅದು ಅಖಂಡ. ಭಗವಂತನ ಒಂದು ಅಂಶವು, ಭಗವಂತನ ಒಂದು ರೂಪ, ಇನ್ನೊಂದು ರೂಪ, ಎರಡೂ ಸಮಾನ, ಎರಡೂ ಅಭಿನ್ನ. ಒಂದು ರೂಪದಲ್ಲಿ ಭಗವಂತನ ಕಣ್ಣು, ಭಗವಂತನ ಕಿವಿ, ಭಗವಂತನ ಕಾಲು ಬೇರೆ ಬೇರೆ ಅಲ್ಲ. ಭಗವಂತನ ಜ್ಞಾನ, ಭಗವಂತನ ಆನಂದ ಬೇರೆ ಅಲ್ಲ. ಅವನ ಗುಣ ಬೇರೆ ಅಲ್ಲ, ಅವನ ಅವಯವ ಬೇರೆ ಅಲ್ಲ, ಅವನ ರೂಪಗಳು ಬೇರೆ ಅಲ್ಲ. ಅದರಿಂದ ಒಂದು ಅಂಶ ಅಂದರೆ ಅದು ಎಲ್ಲವೂ ಹೌದು ಅಂದ. ಅದನ್ನ ಹೇಳ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಬಹಳ ವಿಷಯ ತಿಳಿದು ಏನಾಗಬೇಕು? ಒಂದೊಂದನ್ನೇ ಪ್ರತ್ಯೇಕವಾಗಿ ತಿಳಿದು ಏನಾಗಬೇಕು? ವಿಷಯ ಗೊತ್ತಾಯ್ತಲ್ಲ, ಯಾವುದನ್ನು ನೋಡಿದರೂ ಕೂಡ ಪ್ರತಿಯೊಂದು ವಸ್ತುವಿನ ಒಳಗೂ ಒಂದು ವಿಚಿತ್ರ ಶಕ್ತಿಯಾಗಿ ನಾನಿದ್ದೇನೆ, ಅದನ್ನು ಅಬ್ಸರ್ವ್ ಮಾಡು ಅಷ್ಟೇ. ಇನ್ನೇನು ಹೇಳಬೇಕಾದಿಲ್ಲ. ವಿಭೂತಿಯ ಕೊನೆಯ ಸಾರ ಅಂದರೆ ಬಹುನಾತ್ರ ಕಿಮುಕ್ತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಭಾರೀ ವಿಷಯ ಒಂದೊಂದನ್ನೇ ಇಂಡಿವಿಜುವಲ್ ಆಗಿ ತಿಳ್ಕೊಂಡು ಪ್ರತಿಯೊಬ್ಬ ಅದು ಆಗುವಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇವರಲ್ಲಿ ಏನು ವೈಶಿಷ್ಟ್ಯ ಇದೆ, ಅವರಲ್ಲಿ ಏನು ವೈಶಿಷ್ಟ್ಯ ಇದೆ, ಅವರಲ್ಲಿ ಏನು ವೈಶಿಷ್ಟ್ಯ ಇದೆ, ಅದು ಬಿಡು. ಮತ್ತು ಎಲ್ಲದರೊಳಗೂ ಭಗವಂತ ವಿಚಿತ್ರ ವಿಭೂತಿಯಾಗಿದ್ದಾನೆ ಅಷ್ಟು ತಿಳ್ಕೊ. ಪ್ರತಿಯೊಬ್ಬರಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ಸ್ಟಡಿ ಮಾಡ್ಲಿಕ್ಕೆ ಹೋಗಬೇಡ. ಅದು ನಿನಗೆ ಆಗುವಂಥದ್ದಲ್ಲ, ಅಗತ್ಯವೂ ಅಲ್ಲ. ಅದನ್ನೆಲ್ಲ ಪ್ರತ್ಯೇಕವಾಗಿ ತಿಳಿದು ಏನೂ ಆಗಬೇಕಾಗಿಲ್ಲ, ಮತ್ತು ತಿಳಿಯುವುದು ಸಾಧ್ಯವೂ ಇಲ್ಲ. ಮತ್ತೇನು? ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಇಡೀ ವಿಶ್ವವನ್ನು ನಾನು ನನ್ನ ಒಂದು ಸಾಮರ್ಥ್ಯದ ಒಂದು ತುಣುಕಿನಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ತುಂಬಿ ಶಕ್ತಿ ಕೊಟ್ಟು ನಿಂತಿದ್ದೇನೆ ಅಷ್ಟೇ. ಒಂದು ತುಣುಕು ಅಂದರೂ ಅವನ ಅಖಂಡ, ಎಲ್ಲವೂ ಒಂದೇ. ಅದು ಅದಕ್ಕೆ ಒಂದು ತುಣುಕಿನಿಂದ ಅದು ಒಂದು ಕಾಲಿನ ಉಗುರು ಆಗಬಹುದು, ಒಂದು ತಲೆ ಕೂದಲಾಗಬಹುದು, ಒಂದು ಬೆರಳಾಗಬಹುದು, ಒಂದು ಕುಡಿಗಣ್ಣ ನೋಟ ಆಗಬಹುದು, ಒಂದು ಕಣ್ಣಾಗಬಹುದು, ಒಂದು ಕಿವಿ ಆಗಬಹುದು, ಒಂದು ರೂಪ ಇನ್ನೊಂದು ರೂಪ ಆಗಬಹುದು, ಒಂದು ಅವಯವ ಆಗಬಹುದು, ಜ್ಞಾನ ಆಗಬಹುದು, ಆನಂದ ಆಗಬಹುದು, ಎಲ್ಲವೂ ಒಂದೇ. ಅದು ಜ್ಞಾನ ಆನಂದ ರೂಪ, ಆನಂದ ಜ್ಞಾನ ರೂಪ. ಜ್ಞಾನ ಸುಖ ಸುಖ ಸ ವಿಷ್ಣು ಪರಮಾಕ್ಷರ ಅಂತ ಉಪನಿಷತ್ತು ಶ್ರುತಿ ಹೇಳುತ್ತೆ. ಸದ್ದೇಹ ಸುಖ ಗಂಧಶ್ಚ. ಅವನ ದೇಹದ ಕಂಪು ಮತ್ತು ಅವನ ಆನಂದ ಎರಡು ಒಂದೇ. ಯಾಕೆಂದ್ರೆ ನಮ್ಮಲ್ಲಿ ಕಂಪು ಅಂದರೆ ಮೈಯಿಂದ ಬರುವಂಥದ್ದು, ಬೆವರಿದಾಗ ಬರುವ ದುರ್ವಾಸನೆ. ಅದು ಜ್ಞಾನ ಬೇರೆ, ಆ ಕಂಪು ಅವನು ಜ್ಞಾನಾನಂದ ಸ್ವರೂಪ, ಅವನ ದೇಹವೇ ಜ್ಞಾನಾನಂದಮಯ. ಆದ್ದರಿಂದ ಅವನ ಆನಂದ ಅಂದರು, ಆ ಕಂಪು ಅಂದರು ಒಂದೇ.
ಆ ಪರಾಕ್ರಮ ಅಜ್ಞಾನ ಅಂದ್ರೂ ಒಂದೇ. ಎಲ್ಲವೂ ಅಖಂಡವಾಗಿರತಕ್ಕಂಥ ಜ್ಞಾನಾನಂದ ಸ್ವರೂಪವಾದಂಥ ಅನಂತ ರೂಪಗಳು, ಅವು ಎಲ್ಲವೂ ಒಂದೇ. ಆದ್ದರಿಂದ ಏಕಾಂಶೇನ ಇಡೀ ವಿಶ್ವ ಪಾದೋಸ್ಯ ವಿಶ್ವಾಭೂತ ನಿತ್ರಿಪಾದಸ್ಯ ಅಮೃತಂದಿವಿ. ಒಂದು ಅಂಶ ಅಂದರೆ ನನ್ನ 3 ಅಂಶಗಳು, ಭಗವಂತನ 4 ರೂಪಗಳಲ್ಲಿ 3 ರೂಪಗಳು ಮುಕ್ತ ಸ್ಥಾನದಲ್ಲಿ ಮುಕ್ತರ ಜೊತೆಗೆ ವಿಹಾರ ಮಾಡ್ತಾ ಇದ್ರೆ ನನ್ನ ಒಂದು ರೂಪ ಈ ಭೂಮಿಯನ್ನು ಧಾರಣೆ ಮಾಡಿದೆ ಅನ್ನೋದು ಒಂದು. ಹೀಗೆ ಜಗತ್ತಿನಲ್ಲಿ ಮುಕ್ತಾಮುಕ್ತ ನಿಯಾಮಕನಾಗಿ ಸಮಸ್ತ ವಸ್ತುವಿನ ಒಳಗೂ ಅನಂತ ರೂಪಗಳಿಂದ ತುಂಬಿ ನಾನು ವಿಶ್ವರೂಪನಾಗಿದ್ದೇನೆ. ಹಾಗಾದರೆ ಅದನ್ನು ನೋಡಬೇಕು ಅಂತ ಅರ್ಜುನಿಗೆ ಮುಂದೆ ಬರುವಂಥ ಪ್ರಶ್ನೆ. ನಾನೇ ವಿಶ್ವದಲ್ಲಿ ತುಂಬಿರುವ ವಿಶ್ವರೂಪ ನಾನು. ವಿಶ್ವರೂಪಂ ಹರಿಣಂ ಜಾತವೇದಸಂ, ಇದು ವೇದದಲ್ಲಿ ಬಂದು ವಿಶ್ವರೂಪಂ ಹರಿಣಂ ಜಾತವೇದಸಂ. ವಿಶ್ವರೂಪಂ ಇಡೀ ವಿಶ್ವಕ್ಕೆ ರೂಪ ಕೊಟ್ಟವ, ವಿಶ್ವದಲ್ಲಿಯೂ ಅದಕ್ಕೆ ರೂಪವನಾಗಿ ಅದರ ಒಳಗೆ ಕೂತವ. ಯಾರವ? ಸೂರ್ಯ. ಸೂರ್ಯಾಂತರ್ಗತನಾಗಿ ಎಲ್ಲರಿಗೂ ವಿಶ್ವರೂಪ ಅವನು, ವಿಶ್ವಕ್ಕೂ ರೂಪ ಕೊಟ್ಟವನು ಸೂರ್ಯೋದಯ. ವಿಶ್ವಕ್ಕೂ ಅವನು ಎದುರು ಕಾಣ್ತಾನೆ. ಆಮೇಲೆ ಅಲ್ಲಿ ಇದ್ದಾನೆ, ಅವನೇ ಜಾತವೇದಸಂ ಅಗ್ನಿಯಾಗಿ ಇಲ್ಲಿದ್ದಾನೆ, ನಮ್ಮ ಹೋಮವನ್ನು ಸ್ವೀಕರಿಸ್ತಾ ಅವನೇ ಜಾತವೇದಸಂ ವೈಶ್ವಾನರನಾಗಿ ನಮ್ಮ ಉದರದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅವನು ಹರಿಣ ಅಂತ. ಹರಿಣ ಸ್ವಚ್ಛವರ್ಣ ಅಂತ. ಅವನು ಜ್ಞಾನಾನಂದಮಯವಾದ ಬಣ್ಣ ಅವನದ್ದು. ಅರ್ಥಾತ್ ಜ್ಞಾನಾನಂದಗಳಿಗೆ ಬಣ್ಣ ಇದೆ, ಜ್ಞಾನಾನಂದಗಳಿಗೆ ಆಕಾರ ಇದೆ. ನಮ್ಮ ಭಾವನೆಗಳಿಗೆ ಬಣ್ಣ ಇದೆ, ಅದು ವ್ಯಕ್ತ ಆಗತ್ತೆ ಫಿಸಿಕಲ್ ಆರಾದಲ್ಲಿ. ಜ್ಞಾನಾನಂದಗಳಿಗೆ ಬಣ್ಣ ಇಲ್ವಾ? ಇದೆ. ಆ ಬಣ್ಣವನ್ನು ನೋಡಬೇಕಾಗಿದ್ದರೆ ಜ್ಞಾನಾನಂದದ ಕಣ್ಣಿನಿಂದಲೇ ನೋಡಬೇಕು ಅಷ್ಟೇ. ಈ ಕಣ್ಣಿಗೆ ಜ್ಞಾನಾನಂದ ಕಾಣೋಲ್ಲ. ಜ್ಞಾನಾನಂದದ ಕಣ್ಣು ಎಲ್ಲಿದೆ? ನಿಮ್ಮ ಸ್ವರೂಪ ಅಂದರೆ ಜ್ಞಾನಾನಂದಮಯವೇ. ಅದು ಜೀವಸ್ವರೂಪ ಅನ್ನೋದು ಜ್ಞಾನಾನಂದಮಯ. ಆದ್ದರಿಂದ ಜೀವಸ್ವರೂಪದ ಕಣ್ಣಿನಿಂದ ನೋಡ್ರಿ, ಆ ಬಣ್ಣ ಕಾಣುತ್ತೆ. ಭಗವಂತನನ್ನು ಕಾಣಬೇಕಾಗಿದ್ದರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಆದರೆ ಕೊನೆಗೆ ಹೋಗಿ ಸೇರುವಂಥದ್ದು ಈ ಶರೀರ ಅಲ್ಲ, ಮತ್ತೆ ಆತ್ಮೇಂದ್ರಿಯ. ಕೊನೆಗೆ ಯಾವಾಗಲೂ ನೋಡಿ, ಈಗ ಒಂದು ದೇವಸ್ಥಾನಕ್ಕೆ ಹೋಗೋದಿದ್ರೆ ದೇವಸ್ಥಾನದ ಹೊರಗಡೆ ಅಲ್ಲೇ ಪಾರ್ಕ್ ಆಮೇಲೆ ದೇವಸ್ಥಾನ ಗರ್ಭಗುಡಿ ತನಕ ನೀವು ರಥ ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ನೀವು ಕಾರ್ನಲ್ಲಿ ಹೋಗ್ಬೋದು. ಕಾರ್ನಲ್ಲಿ ಹೋದರೆ ಅದು ಎಲ್ಲೋ ನಿಲ್ಲಿಸ್ಬೇಕು, ಪಾರ್ಕ್ ಮಾಡಬೇಕು. ಆಮೇಲೆ ದೇವರ ಹತ್ರ ಹೋಗುವಾಗ ಕಾರು ಗೀರಿಲ್ಲ, ಅದರಿಂದ ಈ ರಥ ದೇವರು ಕೊಟ್ಟ ರಥ ಉಂಟಲ್ವಾ, ಅದು ಒಂದು ಸ್ಟೇಷನ್ ತನಕ ಹೋಗುತ್ತೆ. ಅಲ್ಲಿ ಮತ್ತೆ ಅದರಿಂದ ಇಳಿದು ಮತ್ತೆ ದೇವ್ರ ಹತ್ರ ಹೋಗ್ಬೇಕಾದ್ರೆ ಆತ್ಮೇಂದ್ರಿಯ ಮನೋಯುಕ್ತ, ನೀನೇ ರಥ ಆಗಬೇಕು ಅಂದರು. ನಿನ್ನ ರಥದಲ್ಲಿ ಕೂಡುವುದಲ್ಲ, ನಿನ್ನ ಸ್ವರೂಪವೇ ರಥ, ನಿನ್ನ ಸ್ವರೂಪವೇ ಕುದುರೆ. ಇಂದ್ರಿಯಗಳು ನಿನ್ನ ಸ್ವರೂಪೇಂದ್ರಿಯಗಳೇ ಕುದುರೆಗಳಾಗಿ, ನಿನ್ನ ಸ್ವರೂಪ ದೇಹವೇ ರಥವಾಗಿ, ಅದು ನೀನೇ ಸ್ವರೂಪತಃ ಭಗವಂತನನ್ನು ಕಾಣಬೇಕು. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಕೊನೆಗೆ ಈ ರಥವನ್ನು ತೊರೆದು ನೀನೇ ರಥವಾಗು, ಈ ಕುದುರೆಗಳನ್ನು ತೊರೆದು ನೀನೇ ಕುದುರೆಯಾಗು, ನೀನೇ ಕುದುರೆಯಾಗು, ನೀನೇ ರಥವಾಗು, ನೀನೇ ಸಾರಥಿಯಾಗು, ನೀನೇ ಕಡಿವಾಣವಾಗು, ನೀನೇ ಪಯಣಿಗನಾಗು, ಭಗವಂತನನ್ನು ನೋಡುವಂಥ. ಇದು ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಲ್ಲ ನೀನೇ ಆಗಬೇಕು. ನೀನೇ ರಥ ಆಗಿ, ನೀನೇ ಕುದುರೆ, ನೀನೇ ಕಡಿವಾಣ, ನೀನೇ ಸಾರಥಿ, ನೀನೇ ಪಯಣಿಗನಾಗಿ ಆ ಭಗವಂತನ ಬಳಿಗೆ ಹೋಗಬೇಕು. ಬೇರೆ ಎಕ್ಸ್ಟರ್ನಲ್ ವೆಹಿಕಲ್ಸ್ ಆರ್ ನಾಟ್ ಅಲೌಡ್ ಟು ಎಂಟರ್ ಇನ್ ಟು. ಅದು ಒಳಗೆ ಹೋಗುವಾಗಿದೆ. ಕಿಂಗ್ಡಮ್ ಆಫ್ ಗಾಡ್. ಹೀಗೆ ಭಗವಂತನಿಗೆ ನಿನ್ನ ಸ್ವರೂಪಭೂತವಾದ ಕಣ್ಣಿನಿಂದ ಭಗವಂತನನ್ನು ನೋಡಿ ಬದುಕಿನ ಸಾರ್ಥಕ್ಯವನ್ನು ಅನುಭವಿಸುವಂತ ಕೃಷ್ಣ ಹೇಳಿದ ಅನ್ನುವಲ್ಲಿಗೆ ನಾವು 10ನೇ ಅಧ್ಯಾಯದ ಚಿಂತನವನ್ನು ಮುಗಿಸೋಣ.